ಕಣ್ಬಿಟ್ರೆ ಇವನ ಸುತ್ತಮುತ್ತ ಕಾರ್ನ ಮೇಲೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದೋಗಿದ್ದಾವೆ. ಹೇಗೋ ಇವನನ್ನ ಇವನು ಸಂಭಾಳಿಸ್ಕೊಂಡು ಹೊರಗಡೆ ಬಂದಾಗ ಕಲ್ಲುಗಳ ಮಧ್ಯ ಗಾಳಿ ಬರ್ತಿರುವಂತ ಒಂದು ಕಿಂಡಿ ಇವನಿಗೆ ಕಾಣಿಸುತ್ತೆ. ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಈ ಕಿಂಡಿ ಒಳಗಡೆ ಜಾಗ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಈ ಜಾಗ ತುಂಬಾ ಜೋರಾಗಿ ಅಲುಗಾಡೋದಕ್ಕೆ ಶುರು ಮಾಡುತ್ತೆ. ಮುಂದೆ ಏನಾಯ್ತು, ಇಂತ ಒಂದು ಪರಿಸ್ಥಿತಿಲಿ ಇವನು ಬದುಕ್ತಾನ ಇಲ್ವಾ, ಅಷ್ಟಕ್ಕೂ ಇವನು ಇಲ್ಲಿಗೆ ಹೇಗೆ ಬಂದು ಸಿಗಾಕೊಂಡ ಅನ್ನೋದೇ ಜೀವದ ಬೆಲೆ ಅರ್ಥ ಮಾಡಿಸೋಂತ ಈ ಮೂವಿ. ಅಂದಂಗೆ ಮೂವಿ ಹೆಸರು ಟನಲ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿರುವಂತ ಲೀ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು 2500 ರೂಪಾಯಿಗೆ ಪೆಟ್ರೋಲ್ ಅನ್ನ ಹಾಕಿ ಅಂತಂದ್ರೆ ಇಲ್ಲಿರುವಂತ ವಯಸ್ಸಾದಂತ ವ್ಯಕ್ತಿಗೆ ಅದು ಕೇಳಿಸ್ತೆ. ಫುಲ್ ಟ್ಯಾಂಕ್ ಮಾಡ್ಬಿಟ್ಟಿರ್ತಾರೆ. ಇದರಿಂದ ಬಂಕ್ ನ ಓನರ್ ಬಂದು ಲೀ ಹತ್ರ ಸಾರಿ ಕೇಳ್ತಾರೆ. ಇವನು ಕೂಡ ಪರವಾಗಿಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಹೋಗ್ತಿರ್ಬೇಕಾದ್ರೆ ಆ ವಯಸ್ಸಾಗಿರುವಂತ ವ್ಯಕ್ತಿ ಸಾರಿ ಕೇಳ್ತಾ 2 ನೀರಿನ ಬಾಟಲ್ ನ ಕೊಡ್ತಾರೆ. ಇವನು ಅದನ್ನ ತಗೊಂಡು ಮುಂದೆ ಸಾಕ್ತಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಆ 2 ಬಾಟಲ್ಗಳೇ ಇವನ ಪ್ರಾಣ ಕಾಪಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಇವನು ಇವನ್ ಜೊತೆ ಒಂದು ಕೇಕ್ ನು ಕೂಡ ತಗೊಂಡು ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಇವನ ಮಗಳ ಬರ್ತ್ಡೇ ಇರುತ್ತೆ. ಅಷ್ಟೇ ಅಲ್ಲದೆ ಫೋನ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಇವನು ಕಿಯಾ ಅನ್ನೋ ಒಂದು ಕಾರ್ ಕಂಪನಿಲಿ ಕೆಲಸ ಮಾಡೋದು. ಹೀಗೆ ಇವನು ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಬೆಟ್ಟದ ಕೆಳಗಡೆ ಇರುವಂತ ಹಡೋ ಟನಲ್ ಅನ್ನೋ ಒಂದು ಟನಲ್ ನ ಒಳಗಡೆ ಎಂಟರ್ ಆಗ್ತಾನೆ. ಆದ್ರೆ ಹೀಗೆ ಮುಂದೆ ಸಾಕ್ತಿರ್ಬೇಕಾದ್ರೆ ಇವನ ಸುತ್ತಮುತ್ತ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಆಗೋದಕ್ಕೆ ಶುರುವಾಗ್ತವೆ. ಅಷ್ಟಲ್ದೆ ಕರೆಂಟ್ ಕೂಡ ಫ್ಲಿಕರ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಇವನು ಹೆದರ್ಕೊಳ್ತಾನೆ. ಮುಂದೆ ಸಾಗೋದಕ್ಕೆ ಶುರು ಮಾಡಿದಾಗ ಇದ್ದಕ್ಕಿದ್ದಂಗೆನೆ ಇಡೀ ಟನಲ್ಲೇ ಕುಸಿದ್ ಬಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ನೋಡಿದ್ರೆ ಇವನ ಕಾರು ಕುಸ್ತಿರುವಂತ ಟನಲ್ ನ ಕೆಳಗಡೆ ಸಿಗಾಕೋಬಿಟ್ಟಿರುತ್ತೆ. ಅದಕ್ಕೆ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ನಂತರ ಕಾರ್ ನ ಒಂದು ಮೂಲೆಯಲ್ಲಿ ನೆಟ್ವರ್ಕ್ ಸಿಗುತ್ತೆ. ಆದ್ರಿಂದ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿ ಹೇಳ್ತಾ ಹೋಗ್ತಾನೆ, ನಾನು ಹಡೋ ಟನಲ್ ನ ಒಳಗಡೆ ಡ್ರೈವ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಇಡೀ ಟನಲ್ಲೇ ಕುಸಿದ್ ಬಿಡ್ತು, ನಾನು ಕೆಳಗಡೆ ಸಿಗಾಕೋಬಿಟ್ಟಿದೀನಿ ಅಂತ. ಎಮರ್ಜೆನ್ಸಿ ಟೀಮ್ ನವ್ರಿಗಂತೂ ನಂಬೋದಕ್ಕೆ ಆಗ್ತಿರೋದಿಲ್ಲ. ಇಡೀ ಟನಲ್ಲೇ ಕುಸಿದ್ ಬಿಡೋದಕ್ಕೆ ಹೇಗ್ ಸಾಧ್ಯ ಅಂತ. ಆದ್ರೂ ಕೂಡ ಇವನಿಗೆ ನೀವೇನು ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿರಿ, ನಾವ್ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ನಂತರಲ್ಲಿ ಆ ವಯಸ್ಸಾದಂತ ವ್ಯಕ್ತಿ ಕೊಟ್ಟಂತ ನೀರನ್ನೇ ಕುಡಿದು ಸಮಾಧಾನ ಆಗ್ತಾನೆ. ಈ ಕಡೆ ರೆಸ್ಕ್ಯೂ ಟೀಮ್ ನವರು ಟನಲ್ ಹತ್ರ ಬಂದು ನೋಡಿ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆ ಅಂತಂದ್ರೆ ಬೆಟ್ಟದ ಮೇಲಿದ್ದಂತ ಮಣ್ಣೆಲ್ಲ ಟನಲ್ ನ ಮೇಲೆನೆ ಕುಸಿದ್ ಬಿಟ್ಟಿರುತ್ತೆ. ಈ ವಿಷಯ ನ್ಯೂಸ್ ನಲ್ಲೂ ಕೂಡ ಬರ್ತಿರುತ್ತೆ. ನ್ಯೂಸ್ ನವರು ಹೇಳ್ತಿರ್ತಾರೆ, ಟನಲ್ ನ ಒಂದು ಭಾಗ ಸಂಪೂರ್ಣವಾಗಿ ಕುಸಿದ್ ಬಿಟ್ಟಿರೋದ್ರಿಂದ ಅದೇ ಟನಲ್ ನ ಮತ್ತೊಂದು ಭಾಗದಿಂದ ಹೋಗಿ ಒಳಗಡೆ ಸಿಗಾಕೊಂಡಿರುವಂತ ಲೀನ ಕಾಪಾಡ್ಬೇಕು ಅಂತ. ಈ ನ್ಯೂಸ್ ಅನ್ನ ಜೂನ್ ಅನ್ನೋ ಒಬ್ಳು ಲೇಡಿ ನೋಡ್ಬಿಡ್ತಾಳೆ. ಇವಳು ಬೇರೆ ಯಾರು ಅಲ್ಲ, ಲೀನ ಹೆಂಡತಿನೇ. ನಂತರ ಲೀಗೆ ಕಾಲ್ ಬರುತ್ತೆ. ರೆಸ್ಕ್ಯೂ ಟೀಮ್ ನವರು ಇರ್ಬೇಕು ಅಂತ ಇವನು ಕೂಡ ರಿಸೀವ್ ಮಾಡಿದ್ರೆ ಯಾರೋ ಒಬ್ಬ ನ್ಯೂಸ್ ರಿಪೋರ್ಟರ್ ಮಾತಾಡ್ತಿರ್ತಾನೆ, ನಿಮ್ಮನ್ನ ಟನಲ್ ಇಂದ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ, ಅಲ್ಲಿವರೆಗೂ ನಮ್ಮ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತೀರಿ, ಒಳಗಡೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿದೆ ಹೇಳಿ ಅಂತ. ಇದನ್ನ ಕೇಳಿ ಇವನಿಗೆ ಸ್ವಲ್ಪ ಭಯ ಆಗೋಗುತ್ತೆ. ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ರೆಸ್ಕ್ಯೂ ಟೀಮ್ ನ ಲೀಡರ್ ಆಗಿರುವಂತ ಸ್ಟೀವನ್ ಲೀನ ಕಾಂಟ್ಯಾಕ್ಟ್ ಮಾಡಿರುವಂತ ರಿಪೋರ್ಟರ್ ಹತ್ರ ಬಂದು ಕಾಲ್ ಅನ್ನ ಕಟ್ ಮಾಡಿಸಿ ಇವನಿಗೆ ಚೆನ್ನಾಗಿ ಬೈತಿರ್ತಾನೆ. ಈ ರೀತಿ ನೀವು ಅವರಿಗೆ ಕಾಲ್ ಮಾಡಿ ಸುಮ್ನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರಿಗೂ ಭಯ ಆಗುತ್ತೆ. ಹಾಗೆ ಫೋನ್ ಬ್ಯಾಟ್ರಿನೂ ಕೂಡ ಬೇಗ ಖಾಲಿ ಆಗೋಗುತ್ತೆ. ಫೋನ್ ಬ್ಯಾಟ್ರಿ ಏನಾದ್ರೂ ಖಾಲಿ ಆಯ್ತು ಅಂತಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗುದಿಲ್ಲ, ಅವ್ರಿಗೆ ಗಾಬರಿ ಆಗುತ್ತೆ. ಅಂತ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಆ ರೀತಿ ಏನಾದ್ರೂ ಆದ್ರೆ ಜವಾಬ್ದಾರಿನ ನೀವು ತಗೊಳ್ತೀರಾ ಅಂತ ಈ ರೀತಿ ಹೇಳ್ತಾ ಇವರಿಗೆ ಚೆನ್ನಾಗಿ ಬೈದು ಈ ಜಾಗದಿಂದನೇ ದೂರ ಕಳಿಸ್ಬಿಡ್ತಾನೆ. ನಂತರ ಇವನು ಸರಿ ಅಂತ ಹೇಳಿ ಲೀನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಲೀ ಇವನಿಗೆ ಕಾಲ್ ಮಾಡ್ತಾನೆ. ಅದು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ತಾನೆ, ನನ್ನ ಇಲ್ಲಿಂದ ಹೊರಗಡೆ ತೆಗೆಯೋದಕ್ಕೆ ಎಷ್ಟೊತ್ತಾಗುತ್ತೆ ಹೇಳಿ ಅಂತ. ಆಗ ಸ್ಟೀವನ್ ಕೂಡ ಇವನಿಗೆ ಸಮಾಧಾನ ಮಾಡ್ತಾ ಹೇಳ್ತಾ ಹೋಗ್ತಾನೆ, ನನ್ ಮಾತನ್ನ ಸಮಾಧಾನವಾಗಿ ಕೇಳಿ, ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ನಿಮ್ ಫೋನ್ ನಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ಹೇಳಿದಾಗ ಇವನು ಕೂಡ 78% ಇದೆ ಅಂತ ಹೇಳ್ತಾನೆ. ಆಯ್ತು, ನಿಮ್ ಹತ್ರ ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಲೀ ಕೂಡ ನನ್ನ ಹತ್ರ 2 ನೀರಿನ ಬಾಟಲ್ ಹಾಗೆ ಒಂದು ಕೇಕ್ ಇದೆ ಅಂತ ಹೇಳ್ತಾನೆ. ಸರಿ, ಅದನ್ನ ಲಿಮಿಟ್ ಆಗಿ ತಿನ್ನಿ, ನೀರನ್ನು ಕೂಡ ಲಿಮಿಟ್ ಆಗಿ ಕುಡಿತೀರಿ, ನಿಮ್ಮನ್ನ ಹೊರಗಡೆ ತೆಗೆಯೋದಕ್ಕೆ 7 ದಿನಗಳಾಗ್ತವೆ ಅಂತ ಸ್ಟೀವನ್ ಹೇಳ್ತಾನೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಲೀ ಸ್ಟೀವನ್ ಗೆ ಒಂದು ಕ್ಲೂನ ಕೊಡ್ತಾನೆ. ಟನಲ್ ನಲ್ಲಿ ತುಂಬಾ ದೊಡ್ಡ ದೊಡ್ಡ ಫ್ಯಾನ್ ಗಳು ಇತ್ತು, ಅದರಲ್ಲಿ ಒಂದು ಫ್ಯಾನ್ ನನ್ನ ಮುಂದೆ ಬಿದ್ದಿದೆ ಅಂತ. ಆಗ ಸ್ಟೀವನ್ ನ ಟೀಮ್ ನವರು ಕೂಡ ಟನಲ್ ನ ಬ್ಲೂ ಪ್ರಿಂಟ್ ನಲ್ಲಿ ಫ್ಯಾನ್ ಗಳು ಎಲ್ಲೆಲ್ಲಿದಾವೆ ಅಂತ ಮಾರ್ಕ್ ಮಾಡ್ಕೊಳ್ತಾರೆ. ಈಗ ಲೀ ಹೇಳಿರೋ ಪ್ರಕಾರ ಈ ಫ್ಯಾನ್
ಫ್ಯಾನ್ ಗಳನ್ನ ಹಾಕಿರುವಂತ ಜಾಗದಲ್ಲೇ ಯಾವ್ದೋ ಒಂದು ಫ್ಯಾನ್ ಹತ್ರ ಅವನು ಸಿಗಾಕೊಂಡಿದ್ದಾನೆ. ನಂತರ ಲೀಗೆ ಇವನ ಹೆಂಡತಿ ಆಗಿರುವಂತ ಜೂನ್ ಕಾಲ್ ಮಾಡಿ ತುಂಬಾ ಹೆದರ್ಕೊಳ್ತಾನೆ ಕೇಳ್ತಿರ್ತಾಳೆ ಹೇಗಿದ್ದೀರಾ ಅಂತ. ಆಗ ಇವನು ನನ್ಗೇನು ಆಗಿಲ್ಲ, ನೀನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ರೆಸ್ಕ್ಯೂ ಟೀಮ್ನವರು ಇನ್ನು ಒಂದು ವಾರದಲ್ಲೇ ನನ್ನ ಹೊರಗಡೆ ತೆಗಿತಾರೆ ಅಂತ ಹೇಳ್ತಾನೆ. ನಂತರ ಇವನು ಇವನ ಮಗಳ ಜೊತೆ ಮಾತಾಡಿದ್ಮೇಲೆ ಹೋದ ಜೀವ ಮತ್ತೊಂದ್ಸಲ ಬಂದಂಗಾಗುತ್ತೆ. ಇದಾದ್ಮೇಲೆ ಈ ಕಾರ್ನಲ್ಲಿ ಎಲ್ಲೂ ಕೂಡ ಜಾಗ ಉಳಿದಿರೋದಿಲ್ಲ, ಸುತ್ತಮುತ್ತ ಬರೀ ಕಲ್ಲುಗಳೇ ಬಿದ್ದಿರ್ತವೆ. ಆದ್ರೂ ಕೂಡ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಇದೇ ಜಾಗದಲ್ಲಿ ಮಲ್ಕೋಬಿಡ್ತಾನೆ. ಈ ಕಡೆ ಕೊರಿಯನ್ ಗವರ್ನಮೆಂಟ್ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇನು ಅಂತಂದ್ರೆ ಟನಲ್ ನ ಮತ್ತೊಂದು ಸೈಡ್ ಇಂದ ಹಾಗೆ ಟನಲ್ ನ ಮೇಲ್ಗಡೆ ಭಾಗದಿಂದ ಎರಡೂ ಕಡೆಯಿಂದನೂ ಡ್ರಿಲ್ ಮಾಡ್ತಾ ಒಂದು ಹೋಲ್ ಅನ್ನ ಮಾಡಿ ಅದರ ಸಹಾಯದಿಂದ ಸಿಗಾಕೊಂಡಿರುವಂತ ಲೀನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈ ಹಡೋ ಟನಲ್ ಇಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಟನಲ್ ಕೂಡ ಇದೆ. ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅದನ್ನ ಸ್ಟಾಪ್ ಮಾಡ್ಬೇಕು ಅಂತಾನು ಕೂಡ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಲೀ ಸಿಗಾಕೊಂಡಿರುವಂತ ಈ ಟನಲ್ ಹತ್ರ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ನಂತರ ಸ್ಟೀವ್ ಅನ್ನ ರೆಸ್ಕ್ಯೂ ಟೀಮ್ ನವರು ಒಂದು ಡ್ರೋನ್ ಅನ್ನ ಟನಲ್ ನ ಒಳಗಡೆ ಕಳಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ, ಒಳಗಡೆ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆದ್ರೆ ಇವ್ರ ಜೊತೆ ಎಲ್ಲಾ ನ್ಯೂಸ್ ಚಾನೆಲ್ ಅವರು ಕೂಡ ಒಂದೊಂದು ಡ್ರೋನ್ ಗಳನ್ನ ಒಳಗಡೆ ಕಳಿಸ್ಬಿಡ್ತಾರೆ. ಯಾವಾಗ ಡ್ರೋನ್ ಗಳು ಟನಲ್ ನ ಸ್ವಲ್ಪ ಒಳಗಡೆ ಹೋಗ್ತವೋ ಎಲ್ಲಾನು ಡಿಸ್ಕನೆಕ್ಟ್ ಆಗಿ ಬಿದ್ದೋಗ್ತಿರ್ತವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಟನಲ್ ನ ಒಳಗಡೆ ಹಾಕಿರುವಂತ ದೊಡ್ಡ ದೊಡ್ಡ ಕಬ್ಬಿಣದ ರಾಡ್ಗಳು. ಆ ರಾಡ್ಗಳು ಡ್ರೋನ್ಸ್ ಗಳ ಸಿಗ್ನಲ್ ಅನ್ನ ಬ್ಲಾಕ್ ಮಾಡ್ತಿರ್ತವೆ. ಅದಕ್ಕೆ ಸ್ಟೀವನ್ ನಾನೇ ಒಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಒಬ್ಬ ಆಫೀಸರ್ ನ ಕರ್ಕೊಂಡು ಕಾರ್ ನಲ್ಲಿ ಸೀದಾ ಟನಲ್ ನ ಒಳಗಡೆ ಬಂದ್ಬಿಡ್ತಾನೆ. ಹೀಗೆ ಇವರು ಸಾಕ್ತಾ ಮುಂದೆ ಬಂದಾಗ ಕುಸಿದು ಬಿದ್ದಿರುವಂತ ಜಾಗ ಇವರಿಗೆ ಕಾಣಿಸುತ್ತೆ. ಇದರಿಂದ ಸ್ಟೀವನ್ ಇದ್ರ ಹತ್ರ ಬಂದು ಲೀ ಏನಾದ್ರೂ ಕಾಣಿಸ್ಬೋದ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಕಾರ್ ನಲ್ಲಿರುವಂತ ಮತ್ತೊಬ್ಬ ಆಫೀಸರ್ ಹಾರ್ನ್ ಮಾಡ್ತಾ ನಾನೇನಾದ್ರೂ ಬರ್ಲಾ ಅಂತ ಕೇಳ್ತಿರ್ತಾನೆ. ಆದ್ರೆ ಆ ಹಾರ್ನ್ ಶಬ್ದನ ಲೀ ಕೇಳಿಸ್ಕೊಂಡು ಸ್ಟೀವನ್ ಗೆ ಕಾಲ್ ಮಾಡಿ ಹೇಳ್ತಾನೆ, ಯಾರಾದ್ರೂ ಬಂದಿದ್ದೀರಾ, ನಾನು ಹಾರ್ನ್ ಶಬ್ದನ ಕೇಳಿಸ್ಕೊಂಡೆ ಅಂತ. ಇದರಿಂದ ಇವರಿಗೆ ಅರ್ಥ ಆಗೋಗುತ್ತೆ ಸ್ಟೀವನ್ ಇಲ್ಲೇ ಸ್ವಲ್ಪ ದೂರದಲ್ಲಿದ್ದಾನೆ ಅಂತ. ಅದಕ್ಕೆ ಇವರು ಸಂತೋಷ ಪಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸಿಮೆಂಟ್ ಪುಡಿಗಳು ಬೀಳೋದಕ್ಕೆ ಶುರುವಾಗ್ತವೆ. ಯಾಕೆಂತಂದ್ರೆ ಮತ್ತೊಂದ್ಸಲ ಈ ಟನಲ್ ಕುಸಿಯೋದಕ್ಕೆ ಶುರುವಾಗಿರುತ್ತೆ. ಇದರಿಂದ ಸ್ಟೀವನ್ ಆ ಆಫೀಸರ್ ನ ಕರ್ಕೊಂಡು ಕಾರಿನ ಒಳಗಡೆ ಬಂದು ರಿವರ್ಸ್ ಗೇರ್ ನಲ್ಲೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ಈ ಟನಲ್ ಕೂಡ ನಿರಂತರವಾಗಿ ಕುಸಿತಿರುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಇವರಿಬ್ರು ಸೇಫ್ ಆಗಿ ಹೊರಗಡೆ ಬಂದು ತಲುಪ್ತಾರೆ. ಇಷ್ಟೊತ್ತಿಗೆ ಇಲ್ಲಿಗೆ ಲೀ ಹೆಂಡತಿ ಆಗಿರುವಂತ ಜೂನ್ ಕೂಡ ಬಂದು ತಲುಪಿರ್ತಾಳೆ. ನಂತರ ಸ್ಟೀವನ್ ಲೀಗೆ ಕಾಲ್ ಮಾಡಿ ಹೇಳ್ತಾ ಹೋಗ್ತಾನೆ, ನನ್ನ ಕ್ಷಮಿಸ್ಬಿಡಿ, ಟನಲ್ ಮತ್ತೊಂದ್ಸಲ ಕುಸಿದ್ ಬಿಡ್ತು, ನಿಮ್ಮನ್ನ ಹೊರಗಡೆ ತೆಗೆಯೋದು ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತ. ಅದೇ ಸಮಯಕ್ಕೆ ಫೋನ್ ಅನ್ನ ಇಸ್ಕೊಂಡು ಜೂನ್ ಲೀ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಇವನು ಮತ್ತೊಂದ್ಸಲ ಇವಳಿಗೆ ಧೈರ್ಯ ತುಂಬ್ತಿರ್ತಾನೆ, ಏನು ಕೂಡ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ. ನಂತರ ಟನಲ್ ನ ಮೇಲಿರುವಂತ ಬೆಟ್ಟದ ಮೇಲೆ ಒಂದು ಬುಲ್ಡೋಸರ್ ನ ತರಿಸ್ಕೋತಾರೆ. ಅಷ್ಟೇ ಅಲ್ಲದೆ ಈಗಾಗ್ಲೇ ಅವರು ಮಾಡ್ಕೊಂಡಿರುವಂತ ಪ್ಲಾನ್ ನ ಪ್ರಕಾರ ಮೇಲಿಂದ ಹಾಗೆ ಟನಲ್ ನ ಸೈಡ್ ಇಂದ ಎರಡೂ ಕಡೆಯಿಂದನೂ ಡ್ರಿಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಥ ಸಮಯದಲ್ಲೂ ಕೂಡ ಕೊರಿಯಾದ ಲೇಡಿ ಪ್ರೆಸಿಡೆಂಟ್ ಜೂನ್ ನ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದನ್ನೆಲ್ಲ ನಾನೇ ನನ್ನ ಕೈಯಾರೆ ಮಾಡ್ತಿದ್ದೀನಿ ಅನ್ನೋ ರೀತಿ ಪ್ರಚಾರ ಮಾಡ್ಕೋತಿರ್ತಾಳೆ. ಹೀಗೆ ಈ ಘಟನೆ ನಡೆದು 3 ದಿನಗಳು ಕಳೆದೋಗ್ತವೆ. ಆದ್ರೆ ಈ ಕಡೆ ಲೀ ನೋಡಿದ್ರೆ 12 ಗಂಟೆ ಯಾವಾಗ ಆಗುತ್ತೋ ಅಂತ ಕಾಯ್ತಿರ್ತಾನೆ. 12 ಗಂಟೆ ಆಗ್ತಿದ್ದಂಗೆನೆ ಸ್ವಲ್ಪ ನೀರನ್ನ ಕುಡಿದು ಇವನು ತಂದು ಇಟ್ಕೊಂಡಿದ್ದಂತ ಕೇಕ್ ನಲ್ಲಿ ಸ್ವಲ್ಪ ತಿಂತಾನೆ. ಯಾಕೆ ಅಂತಂದ್ರೆ ಇವತ್ತು ಇವನ ಮಗಳ ಬರ್ತಡೆ. ಇದಾದ್ಮೇಲೆ ಕಾರ್ ಡಿಕ್ಕಿನ ಚೆಕ್ ಮಾಡಿದಾಗ 3 ರಿಂದ 4 ಬ್ಯಾಟರಿಗಳು ಹಾಗೆ ಗ್ಲಾಸ್ ಅನ್ನ ಕ್ಲೀನ್ ಮಾಡುವಂತ ಲಿಕ್ವಿಡ್ ನ ಜೊತೆಗೆ ಒಂದಷ್ಟು ಬಟ್ಟೆಗಳು ಕೂಡ ಸಿಗ್ತವೆ. ಇದೇ ಸಮಯದಲ್ಲಿ ಇವನ ಕಾರ್ ನ ಮುಂದೆ ಬಿದ್ದಿದ್ದೆಲ್ಲ ಫ್ಯಾನ್, ಅದ್ರ ಒಳಗಡೆ ಯಾರೋ ಓಡಾಡೋ ರೀತಿ ಇವನಿಗೆ ಅನ್ಸುತ್ತೆ. ಹತ್ರ ಬಂದು ನೋಡ್ದಾಗ್ಲೇ ಇವನಿಗೆ ಗೊತ್ತಾಗೋದು ಇದೊಂದು ಡಾಗ್ ಅಂತ. ಡಾಗ್ ಇಲ್ಲಿಗೆ ಹೇಗ್ ಬಂತು ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲೇ ಪಕ್ಕದಲ್ಲಿ ಯಾರೋ ಲೇಡಿ ಕೂಗೋ ರೀತಿ ಇವನಿಗೆ ಕೇಳಿಸುತ್ತೆ. ಆದ್ರಿಂದ ವಾಯ್ಸ್ ನ ಫಾಲೋ ಮಾಡ್ಕೊಂಡು ಫ್ಯಾನ್ ನ ಒಳಗಡೆ ಬರ್ತಾನೆ. ಹಾಗೆ ಫ್ಯಾನ್ ನ ಒಂದು ರೆಕ್ಕೆನ ಕಿತ್ತ ಹಾಕಿ ಜಾಗ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಮೊಳೆ ಇವನ ಕಾಲಿಗೆ ಚುಚ್ಚಿಬಿಡುತ್ತೆ. ಆದ್ರೂ ಕೂಡ ಸಂಭಾಳಿಸ್ಕೊಂಡು ಮುಂದೆ ಬರ್ತಾನೆ. ಇಲ್ಲಿ ಇವನಿಗೆ ಕಲ್ಲುಗಳ ಮಧ್ಯೆ ಸಿಗಾಕೊಂಡಿರುವಂತ ಒಬ್ಳು ಹುಡುಗಿ ಕಾಣಿಸ್ತಾಳೆ. ಈ ಹುಡುಗಿ ಮೇಲೆ ಒಂದು ದೊಡ್ಡ ಕಲ್ಲು ಬಿದ್ದೋಗಿರುತ್ತೆ. ಹಾಗೆ ಡಾಗ್ ಕೂಡ ಇವಳ್ದೇನೆ. ನಂತರ ಇವನು ಒಳಗಡೆ ಬಂದು ಇವಳ ಕಾಲಿನ ಮೇಲೆ ಬಿದ್ದಿರುವಂತ ಕಲ್ಲನ್ನ ಜರುಗಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ತುಂಬಾನೇ ತೂಕ ಇರುತ್ತೆ. ಆದ್ರಿಂದ ಸಮಾಧಾನ ಮಾಡ್ತಿರ್ತಾನೆ. ಏನು ಯೋಚನೆ ಮಾಡ್ಬೇಡ, ನಾನು ರೆಸ್ಕ್ಯೂ ಟೀಮ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರು ಬಂದು ಇನ್ನು 1 ವಾರದಷ್ಟರಲ್ಲಿ ನಮ್ಮನ್ನ ಕಾಪಾಡ್ತಾರಂತೆ ಅಂತ. ನಂತರ ಇವಳು ನನ್ನ ಹೆಸರು ಮೀನಾ, ನನ್ನ ಡಾಗ್ ನ ಹೆಸರು ಟ್ಯಾಂಗಿ ಅಂತ ಪರಿಚಯ ಮಾಡ್ಕೊಂಡು ಸ್ವಲ್ಪ ನೀರ್ ಸಿಗುತ್ತಂತ ಕೇಳಿದಾಗ ಇವನು ಕೂಡ ಇವನ ಕಾರಿನ ಒಳಗಡೆ ಬರ್ತಾನೆ. ಇಲ್ಲಿರುವಂತ ನೀರನ್ನ ತಗೊಂಡ್ ಬಂದು ಅದರಲ್ಲಿ ಸ್ವಲ್ಪ ಇವಳಿಗೆ ಹಾಗೆ ಸ್ವಲ್ಪ ಇವಳ ಡಾಗ್ಗೂ ಕೂಡ ಕುಡಿಸ್ತಾನೆ. ನಂತರ ನೋಡಿದ್ರೆ ಮೀನಾಳ ಫೋನ್ ಹೊಡೆದೋಗಿರುತ್ತೆ. ಅದಕ್ಕೆ ನಿಮ್ಮ ಫೋನ್ ಕೊಡ್ತೀರಾ, ನಾನು
ಸ್ವಲ್ಪ ಕಾಲ್ ಮಾಡ್ಬೇಕು ಅಂತ ಹೇಳಿದಾಗ ಇವನು ಕೂಡ ಇವಳ ತಾಯಿಗೆ ಫೋನ್ ಮಾಡಿ ಕೊಡ್ತಾನೆ. ಆಗ ಇವಳು ಮಾತಾಡ್ತಾ ಹೋಗ್ತಾಳೆ, ನಾನು ಕುಸ್ತಿರೋಂತ ಟನಲ್ ನ ಕೆಳಗಡೆ ಸಿಗಾಕೋಬಿಟ್ಟಿದೀನಿ, ಏನು ಯೋಚನೆ ಮಾಡ್ಬೇಡಿ, ಆದಷ್ಟು ಬೇಗ ಬರ್ತಿದ್ದಂಗೆನೆ ಕೆಲ್ಸಕ್ಕೆ ಹೋಗ್ತೀನಿ, ಹಾಗೆ ಕಾರ್ ಬೇರೆ ಹಾಳಾಗೋಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ. ಇವಳು ಮಾತಾಡ್ತಿರೋದನ್ನ ನೋಡ್ತಿದ್ರೆ ನಮ್ಗೆ ಅರ್ಥ ಆಗೋಗುತ್ತೆ ಇವಳ ಮನೆಯಲ್ಲಿ ದುಡ್ಡಿಗೆ ತುಂಬಾ ಕಷ್ಟ ಇದೆ ಅಂತ. ಹಾಗೆ ಲೀನು ಕೂಡ ಮೀನಾ ತಾಯಿಗೆ ಧೈರ್ಯ ಹೇಳ್ತಿರ್ತಾನೆ, ಏನು ಯೋಚನೆ ಮಾಡ್ಬೇಡಿ ಅಂತ. ಈ ಕಡೆ ನೋಡಿದ್ರೆ ಗವರ್ನಮೆಂಟ್ ಅವರು ಟನಲ್ ಇಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಹೋಟೆಲ್ ನಲ್ಲೇ ಜೂನ್ ಇರೋದಕ್ಕೆ ಒಂದು ರೂಮ್ ಮಾಡಿ ಕೊಟ್ಟಿರ್ತಾರೆ. ಆದ್ರೆ ಇವಳಿಗೆ ಮಾತ್ರ ಹೀಗಿರುವಂತ ಪರಿಸ್ಥಿತಿಲಿ ಊಟ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಹಾಗೆ ಇವಳು ಇವಳ ಮಗಳನ್ನ ಇವಳ ತಾಯಿ ಮನೆಗೆ ಹೋಗಿ ಬಿಟ್ಟು ಬಂದಿರ್ತಾಳೆ. ನಂತರ ಮಾರನೇ ದಿನ ನೋಡಿದ್ರೆ ಟನಲ್ ನ ಮೇಲಿಂದ ಹೋಲ್ ಮಾಡೋದಕ್ಕೂ ಕೂಡ ಶುರು ಮಾಡ್ಬಿಟ್ಟಿರ್ತಾರೆ. ಹಾಗೆ ಟನಲ್ ನ ಒಳಗಡೆ ಲೀ ಮೀನಾಗೋಸ್ಕರ ಸೇಫ್ಟಿಗೆ ಇರ್ಲಿ ಅಂತ ಒಂದು ಬ್ಯಾಟ್ರಿನ ಕೊಟ್ಟು ಮತ್ತೆ ಅಲ್ಲಿಂದ ಇವನ ಕಾರಿನ ಒಳಗಡೆ ಬರ್ತಾನೆ. ಹಾಗೆ ಇವನ ಹತ್ರ ಇರುವಂತ ಕೇಕ್ ನಲ್ಲಿ ಸ್ವಲ್ಪ ತಿಂತಾನೆ. ಯಾಕೆಂತಂದ್ರೆ ಎಷ್ಟು ದಿನ ಇಲ್ಲಿ ಇರ್ತೀವೋ ಗೊತ್ತಿಲ್ಲ, ಅಲ್ಲಿವರೆಗೂ ಉಳಿಸ್ಕೊಳ್ಬೇಕು ಅಂತ. ಅದನ್ನ ತಿಂದು ಇವನು ಮಲಗಿರ್ಬೇಕಾದ್ರೆ ನೋಡ್ತಾನೆ ಆ ಡಾಗ್ ಬಂದು ಕೇಕ್ ಅನ್ನ ತಿಂತಿರುತ್ತೆ. ಚೆಕ್ ಮಾಡಿ ನೋಡ್ತಾನೆ, ತುಂಬಾ ಕೋಪ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಅದು ಸ್ವಲ್ಪನೂ ಕೂಡ ಉಳಿಸಿರೋದಿಲ್ಲ. ನಂತರ ನೋಡಿದ್ರೆ ಜೂನ್ ರೆಸ್ಕ್ಯೂ ಆಫೀಸರ್ಸ್ ಗಳಿಗೆ ಅಡಿಗೆ ಮಾಡಿ ಊಟನ ಬಡಿಸ್ತಿರ್ತಾಳೆ. ನೀವೆಲ್ರೂ ನನ್ನ ಹಸ್ಬೆಂಡ್ ನ ಕಾಪಾಡ್ತಿದ್ದೀರಾ, ಚೆನ್ನಾಗಿ ಊಟ ಮಾಡಿ ಅಂತ. ಈ ಕಡೆ ಇವನ ಕಾರ್ ನಲ್ಲಿ ಮಲಗಿರ್ಬೇಕಾದ್ರೆ ಮೀನಾ ಇವನನ್ನ ಕೂಗಿ ಕರ್ಸ್ಕೊತಾಳೆ. ಇವನು ಕೂಡ ಬಂದಾಗ ಸ್ವಲ್ಪ ನೀರ್ ಕೊಡಿ ಅಂತ ಬೇಡ್ಕೊತಾಳೆ. ತುಂಬಾನೇ ವೀಕ್ ಆಗ್ಬಿಟ್ಟಿರ್ತಾಳೆ. ಇವನು ಕಾರ್ ನಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ನೀರಿದೆ, ಆದ್ರೂ ಕೂಡ ಇರ್ಲಿ ಅಂತ ನೀರನ್ನ ಇವಳಿಗೆ ಕೊಡೋದಕ್ಕೆ ಅಂತ ಮತ್ತೆ ವಾಪಸ್ ಬಂದು ನೋಡಿದ್ರೆ ಇವಳ ಬಾಡಿಲಿ ಸ್ವಲ್ಪನೂ ಮೂವ್ಮೆಂಟ್ ಇರೋದಿಲ್ಲ. ಆದ್ರಿಂದ ಇವನು ನೀರ್ ಕುಡಿಸೋದಕ್ಕೆ ನೋಡ್ತಾನೆ, ಏನು ಪ್ರಯೋಜನ ಆಗೋದಿಲ್ಲ. ಇದರಿಂದ ಇವನು ತುಂಬಾ ಗಾಬರಿ ಆಗಿ ಅವಳ ಕಾಲಿನ ಮೇಲೆ ಬಿದ್ದಿರುವಂತ ಕಲ್ಲನ್ನ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಸ್ವಲ್ಪ ಜರುಗಿಸ್ತಾನೆ. ನೋಡಿದ್ರೆ ಒಂದಷ್ಟು ಕಬ್ಬಿಣದ ರಾಡ್ಗಳು ಅವಳ ಹೊಟ್ಟೆಗೆ ಚುಚ್ಕೊಂಡಿರೋದ್ರಿಂದ ಸತ್ತೋಗಿರ್ತಾಳೆ. ಇವನ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಈ ಕಡೆ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ಬರೀ ಹಡೋ ಟನಲ್ ಮಾತ್ರ ಅಲ್ಲ, ಕೊರಿಯಾದಲ್ಲಿರುವಂತ ಎಷ್ಟೋ ಟನಲ್ ಗಳನ್ನ ಗವರ್ನಮೆಂಟ್ ಅವರು ಇದೇ ರೀತಿ ವೀಕ್ ಆಗಿ ಕಟ್ಟಿದ್ದಾರೆ. ಪೊಲಿಟಿಷಿಯನ್ಸ್ ಗಳು ದುಡ್ಡನ್ನ ಹೊಡೆಯೋದಕ್ಕೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಈ ಕಡೆ ಸ್ಟೀವನ್ ಲೀಗೆ ಒಂದು ಐಡಿಯಾ ಕೊಡ್ತಾನೆ, ನೀರಿಲ್ಲ ಅಂತಂದ್ರೆ ನಿನ್ನ ಯೂರಿನ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೋ, ಅದನ್ನ ಕುಡಿದು ಜೀವಂತವಾಗಿರ್ಬೋದು ಅಂತ. ಅದೇ ರೀತಿ ಇವನು ಕೂಡ ಇವನ ಯೂರಿನ್ ಅನ್ನ ಒಂದು ಬಾಟಲ್ ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋತಿರ್ತಾನೆ. ನಂತರ ನೋಡಿದ್ರೆ ಈ ಡಾಗ್ ನ ಮುಖದ ಮೇಲೆ ಏನೋ ಇರುತ್ತೆ. ತಿಂದು ನೋಡಿದ್ರೆ ಡಾಗ್ ಫುಡ್ ಎಲ್ ಸಿಕ್ತು ಕರ್ಕೊಂಡು ಹೋಗು ಅಂತ ಅಂದಾಗ ಇದು ಕೂಡ ಇವನನ್ನ ಮೀನಾ ಕಾರ್ ಹತ್ರ ಕರ್ಕೊಂಡ್ ಬರುತ್ತೆ. ಆಗ ಇವನಿಗೆ ಡಾಗ್ ಫುಡ್ ಸಿಕ್ತಾಗ ಅದ್ರಲ್ಲಿ ಸ್ವಲ್ಪ ಇದಕ್ಕೆ ಕೊಟ್ಟು ಸ್ವಲ್ಪ ಇವನ್ ತಿಂದು ಮಿಕ್ಕಿದನ್ನ ಬಚ್ಚಿಡ್ತಾನೆ. ಇದು ಎಲ್ಲನೂ ಖಾಲಿ ಮಾಡ್ಬಿಡುತ್ತೆ ಅಂತ. ಹೀಗೆ ಇವನು ಇದ್ರ ಜೊತೆ ಮಾತಾಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದಷ್ಟು ಕಲ್ಲುಗಳು ಕುಸಿದ್ ಬಿಡ್ತವೆ. ನೋಡಿದ್ರೆ ಕಾರಿಂದ ಹೊರಗಡೆ ಓಡಾಡೋದಕ್ಕೆ ಸ್ವಲ್ಪ ಜಾಗ ಆಗ್ಬಿಟ್ಟಿರುತ್ತೆ. ಇವನು ಕೂಡ ಓಡಾಡ್ತಾ ಮುಂದೆ ಬಂದಾಗ ಎಮರ್ಜೆನ್ಸಿ ವಾಟರ್ ಸಪ್ಲೈನ ಪೈಪ್ ಇರುತ್ತೆ. ಆದ್ರೆ ಇದ್ರಲ್ಲಿ ನೀರ್ ಬರ್ತಿರೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಗಮನಿಸ್ತಾನೆ, ಕಲ್ಲುಗಳ ಮಧ್ಯದಲ್ಲಿರುವಂತ ಒಂದು ಕಿಂಡಿಲಿ ಗಾಳಿ ಬರ್ತಿರುತ್ತೆ. ನಂತರ ಸ್ಟೀವನ್ ಲೀಗೆ ಕಾಲ್ ಮಾಡಿ ಹೇಳ್ತಾನೆ, ಕೆಲ್ಸಗಳು ತುಂಬಾ ಕಷ್ಟ ಆಗ್ತಿದವೆ, ನಿನ್ನ ಹೊರಗಡೆ ತೆಗೆಯೋದಕ್ಕೆ ಇನ್ನು 10 ದಿನಗಳು ಆಗ್ತವೆ ಅಂತ. ಈಗಾಗ್ಲೇ 14 ದಿನಗಳು ಕಳೆದೋಗಿದವೆ, ಇನ್ನು 10 ದಿನ ಅಂತಂದ್ರೆ ಒಟ್ಟು 24 ದಿನಗಳು. ಇದಾದ್ಮೇಲೆ ಇವನು ಕಲೆಕ್ಟ್ ಮಾಡಿ ಇಟ್ಟಿರುವಂತ ಯೂರಿನ್ ಇನ್ನೇನು ಕುಡಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನೀರಿನ ಹನಿಯ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಇಲ್ಲೇ ಒಂದು ಕಿಂಡಿಲಿ ನೀರು ತೊಟ್ಟಿಕ್ತಿರುತ್ತೆ. ಆದ್ರಿಂದ ಆ ಜಾಗದಲ್ಲಿ ಬಾಟಲ್ ಇಡ್ತಾನೆ. ನಂತರ ಇದೇ ವಿಷಯನ ಜೂನ್ಗೂ ಕೂಡ ಕಾಲ್ ಮಾಡಿ ಹೇಳಿ ತುಂಬಾ ಸಂತೋಷ ಪಡ್ತಿರ್ತಾನೆ. ತುಂಬಾ ದಿನಗಳ ನಂತರ ನಾನು ನೀರನ್ನ ಕುಡ್ದೆ ಅಂತ. ಹಾಗೆ ಇವನ ಕಾರ್ ನಲ್ಲಿರುವಂತ ರೇಡಿಯೋದಲ್ಲಿ ಪ್ರಪಂಚದ ಹೊರಗಡೆ ಏನೇನೆಲ್ಲ ನಡೀತಿದೆ ಅಂತ ತಿಳ್ಕೊತಿರ್ತಾನೆ. ನಂತರ ಇದು 23ನೇ ದಿನ. ರೆಸ್ಕ್ಯೂ ಟೀಮ್ ನವರು ಟನಲ್ ನ ಒಳಗಡೆ ಡ್ರಿಲ್ ಅನ್ನ ಮಾಡ್ತಾ ಅದ್ರ ಒಳಗಡೆ ಇರುವಂತ ಮಣ್ಣನ್ನ ಹೊರಗಡೆ ತೆಗ್ದಿರ್ತಾರೆ. ಇದರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ನಾವು ಟನಲ್ ಒಳಗಡೆ ಹೋಗಾಯ್ತು, ಇನ್ನೇನು ಲೀನಾ ಹೊರಗಡೆ ಕರ್ಕೊಂಡ್ ಬರ್ಬೋದು ಅಂತ. ನಂತರ ಮಾರನೇ ದಿನ ಅಂದ್ರೆ 24ನೇ ದಿನ ನೀನಿರುವಂತ ಜಾಗದಲ್ಲಿ ಡ್ರಿಲ್ ಮಾಡ್ತಿದೀವಿ ಅಂತ ಲೀಗೆ ಕಾಲ್ ಮಾಡಿ ಹೇಳ್ತಾರೆ. ಆದ್ರೆ ಇವನಿಗೆ ಮಾತ್ರ ಯಾವುದೇ ತರದ ಡ್ರಿಲ್ ಮಾಡ್ತಿರುವಂತ ಶಬ್ದ ಕೇಳಿಸೋದಿಲ್ಲ. ಆಗ ಸ್ಟೀವನ್ ಮತ್ತೆ ಇವನ ಟೀಮ್ ನವರಿಗೆ ಗೊತ್ತಾಗೋಗುತ್ತೆ, ಇವರು ಲೀ ಇರುವಂತ ಜಾಗದಲ್ಲಿ ಡ್ರಿಲ್ ಮಾಡ್ತಿಲ್ಲ, ಸ್ವಲ್ಪ ದೂರದಲ್ಲಿ ಡ್ರಿಲ್ ಮಾಡ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಈಗ ಇವರು ಲೀ ಎಲ್ಲಿದ್ದಾರೆ ಅಂತ ಕಂಡಿಡ್ದು ಆ ಜಾಗದಲ್ಲಿ ಡ್ರಿಲ್ ಮಾಡ್ಬೇಕು. ಅದಕ್ಕೆ ಮತ್ತೆ ಒಂದಷ್ಟು 24 ದಿನಗಳು ಹಿಡಿಬಹುದು. ಈ ವಿಷಯ ಲೀಗೆ ಗೊತ್ತಾಗ್ತಿದ್ದಂಗೆನೆ ಇದ್ದಂತ ಕೊನೆಯ ನಂಬಿಕೆನು
ಕೂಡ ಇವನಿಗೆ ಹೊಟ್ಟೋಗುತ್ತೆ. ಇದರಿಂದ ಪ್ಯಾನಿಕ್ ಅಟ್ಯಾಕ್ ಆಗಿ ಉಸಿರಾಡೋದಕ್ಕಾಗದೆ ನಾನು ಸಾಯ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಜೂನ್ ಫೋನ್ ಅನ್ನು ಇಸ್ಕೊಂಡು ನೀನೇನಾದ್ರೂ ಸತ್ರೆ ನಾನು ಹಾಗೆ ನಿನ್ ಮಗಳು ಕೂಡ ಬದುಕಿರೋದಿಲ್ಲ, ಸತ್ತೋಗ್ತಿವಿ, ಆದ್ರಿಂದ ನೀನು ನಮ್ಗೋಸ್ಕರ ಬದುಕ್ಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಇದೇ ಸಮಯದಲ್ಲಿ ಇವನ ಫೋನ್ ಬ್ಯಾಟ್ರಿ ಕೂಡ ಮುಗ್ದೋಗುತ್ತೆ. ಇದರಿಂದ ಜೂನ್ ಪ್ರಜ್ಞೆ ತಪ್ಪಿಡ್ತಾಳೆ. ನಂತರ ಹಿಮ ಬೀಳೋದಕ್ಕೆ ಶುರು ಆಗಿದ್ರಿಂದ ರೋಡ್ ನಲ್ಲಿ ಡ್ರಿಲ್ ಮಾಡೋದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡ್ ಬರೋದಕ್ಕೆ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಗವರ್ನಮೆಂಟ್ ಅವರು ಕೂಡ ಲೀ ಮೇಲೆ ಇಂಟ್ರೆಸ್ಟ್ ತೋರ್ಸೋದನ್ನೇ ಬಿಟ್ಬಿಟ್ಟಿರ್ತಾರೆ. ಈ ಕಡೆ ನ್ಯೂಸ್ ಚಾನೆಲ್ ಅವರೆಲ್ಲ ಇಷ್ಟೊತ್ತಿಗೆ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ, ಲೀನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ತಿಲ್ಲ, ಹತ್ತತ್ರ 1 ತಿಂಗಳು ಆಗೋಗಿದೆ, ಇಷ್ಟು ದಿನಗಳವರೆಗೂ ಊಟ ತಿಂಡಿ ಇಲ್ದೆ ಬದುಕೋದು ತುಂಬಾನೇ ಕಷ್ಟ, ಇದರಿಂದ ಲೀ ಸತ್ತೋಗಿರ್ಬೋದು ಅಂತ. ಈ ಕಡೆ ನೋಡಿದ್ರೆ ಲೀ ಇನ್ನೂ ಕೂಡ ಬದುಕಿರ್ತಾನೆ. ಇವನ್ಗೋಸ್ಕರನೇ ಅಂತ ರೇಡಿಯೋದಲ್ಲಿ ಇವನ ಹೆಂಡತಿ ಮಗಳು ಹೇಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ಇವನೇನೋ ಕೇಳಿಸ್ಕೊತಿದ್ದಾನೆ, ಆದ್ರೆ ನಾನು ಬದುಕಿದ್ದೀನಿ ಅಂತ ಹೊರಗಡೆ ಪ್ರಪಂಚಕ್ಕೆ ಹೇಳೋದಕ್ಕಾಗ್ತಿಲ್ಲ. ಈ ಕಡೆ ಗವರ್ನಮೆಂಟ್ ಅವರೆಲ್ಲ ಒಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಲೀನ ಕಾಪಾಡೋದಕ್ಕೆ ನಾವೀಗಾಗ್ಲೇ ತುಂಬಾ ದುಡ್ಡನ್ನ ಸುರಿದಿದೀವಿ, ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. ಈಗ ಅವನು ಬದುಕಿರುವಂತ ಚಾನ್ಸಸ್ ಗಳು ಕೂಡ ತುಂಬಾ ಕಮ್ಮಿ ಇದೆ. ಈಗ್ಲಾದ್ರೂ ನಾವು ಅವನನ್ನ ಕಾಪಾಡೋದನ್ನ ಸ್ಟಾಪ್ ಮಾಡಿ ದುಡ್ಡನ್ನ ಉಳಿಸ್ಬೇಕು ಅಂತ. ಆದ್ರೆ ಸ್ಟೀವನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಕೆಳಗಡೆ ಸಿಗಾಕೊಂಡಿರೋದು ಒಬ್ಬ ಮನುಷ್ಯ, ಕ್ರಿಮಿ ಕೀಟ ಅಲ್ಲ, ಅವನನ್ನ ಕಾಪಾಡ್ಲೇಬೇಕು ಅಂತ ಹೇಳ್ತಿರ್ತಾನೆ. ಈ ಕಡೆ ನೋಡಿದ್ರೆ ಲೀ ಆಗ್ಲೇ ನೋಡಿದ್ನಲ್ಲ ಗಾಳಿ ಬರ್ತಿದ್ದಂತ ಕಿಂಡಿ, ಆ ಜಾಗದಲ್ಲಿ ಏನಾದ್ರೂ ಹೊರಗಡೆ ಹೋಗ್ಬೋದು ಅಂತ ಜಾಗ ಮಾಡ್ಕೊಂಡು ನಿಧಾನವಾಗಿ ಒಳಗಡೆ ಹೋಗ್ತಿರ್ತಾನೆ. ಈ ಕಡೆ ನೋಡಿದ್ರೆ ರೆಸ್ಕ್ಯೂ ಟೀಮ್ನವರು ಲೀನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಆದ್ರೆ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬ್ಲೇಡ್ ಬಂದು ಒಬ್ಬ ವ್ಯಕ್ತಿಗೆ ಹೊಡೆದಿದ್ರಿಂದ ಅವನು ಸತ್ತೋಗ್ತಾನೆ. ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇದರಿಂದ ಗವರ್ನಮೆಂಟ್ ಅವ್ರಿಗೆ ಈಗ ನಿಜವಾಗ್ಲೂ ಅನ್ಸೋದಕ್ಕೆ ಶುರುವಾಗಿರುತ್ತೆ, ಅವನು ಬದುಕಿದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಜನರು ಸಾಯ್ತಿದ್ದಾರೆ ಅಂತ. ಈ ಕಡೆ ಲೀಗೆ ಒಂದು ಮೊಳೆ ಚುಚ್ಚಿತ್ತಲ್ಲ, ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟಿರುತ್ತೆ, ಅದನ್ನ ಕ್ಲೀನ್ ಮಾಡ್ಕೊತಿರ್ತಾನೆ. ಈ ಕಡೆ ಜೂನ್ ಹತ್ರ ಆಗ್ಲೇ ಬ್ಲೇಡ್ ಅನ್ನ ಹೊಡೆದು ಸತ್ತೋದ್ನಲ್ಲ ವ್ಯಕ್ತಿ, ಆ ವ್ಯಕ್ತಿಯ ತಾಯಿ ಬಂದು ಇವಳಿಗೆ ಚೆನ್ನಾಗಿ ಬೈತಿರ್ತಾರೆ, ನಿನ್ ಗಂಡ ಬದುಕಿದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನನ್ನ ಕಾಪಾಡೋದಕ್ಕೋಗಿ ನನ್ ಮಗ ಸತ್ತೋದ ಅಂತ. ಇದೇ ವಿಷಯದ ಬಗ್ಗೆ ಇವಳು ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಗವರ್ನಮೆಂಟ್ ಅವರು ಬಂದು ಇವಳಿಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ನಿಮ್ ಗಂಡ ಬದುಕಿರುವಂತ ಚಾನ್ಸಸ್ ಗಳು ತುಂಬಾನೇ ಕಮ್ಮಿ ಇದೆ, ಕೆಲ್ಸನ ಇನ್ನು ಮುಂದುವರ್ಸಿದ್ರೆ ಇನ್ನೂ ಕೂಡ ಜನರು ಸಾಯ್ತಾ ಹೋಗ್ತಾರೆ, ಕೆಲ್ಸಗಳನ್ನ ಸ್ಟಾಪ್ ಮಾಡಿಸೋದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತ. ಮೊದ್ಲು ಇವಳಂತೂ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈ ಕಡೆಯಲ್ಲಿ ಆ ಕಿಂಡಿಯಿಂದ ಮುಂದೆ ಹೋಗೋದಕ್ಕಾಗದೆ ಮತ್ತೆ ಕಾರ್ ಹತ್ರ ಬಂದು ಡಾಗ್ ನ ಜೊತೆ ಮಲ್ಕೋಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ರೇಡಿಯೋದಲ್ಲಿ ಜೂನ್ ಬಂದು ಹೇಳೋದಕ್ಕೆ ಶುರು ಮಾಡ್ತಾಳೆ, ಲೀ ನೀವು ಬದುಕಿದೀರಾ ಅಂತ ನನ್ಗೆ ನಂಬಿಕೆ ಇಲ್ಲ, ಆದ್ರೂ ಕೂಡ ಹೇಳ್ತಿದ್ದೀನಿ, ನಿಮ್ಮನ್ನ ಕಾಪಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸತ್ತೋದ್ರು, ಆದ್ರಿಂದ ಗವರ್ನಮೆಂಟ್ ಅವರು ಈ ಕೆಲ್ಸನೆಲ್ಲ ಸ್ಟಾಪ್ ಮಾಡೋದಕ್ಕೆ ನನ್ನ ಪರ್ಮಿಷನ್ ಕೇಳಿದ್ರು, ನಾನು ಕೂಡ ಕೊಟ್ಬಿಟ್ಟೆ, ಇನ್ ಮುಂದೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ ಅಂತ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರಿಂದ ಗಾಳಿ ಬರ್ತಿತ್ತಲ್ಲ ಕಿಂಡಿ, ಅದೇ ಕಿಂಡಿಯಿಂದ ಮತ್ತೊಂದ್ಸಲ ಹೊರಗಡೆ ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಸ್ಟೀವನ್ಗೆ ಗೊತ್ತಾಗುತ್ತೆ, ಹಡೋ ಟನಲ್ ಇಂದ ಸ್ವಲ್ಪ ಮುಂದೆ ಮತ್ತೊಂದು ಟನಲ್ ಇದೆಯಲ್ಲ, ಆ ಜಾಗದಲ್ಲಿ ಮತ್ತೊಂದ್ಸಲ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಇವನ್ ಮಾತ್ರ ಲೀ ಬದುಕಿದನೋ ಇಲ್ವೋ ಕಂಡಿಡಿಲೇಬೇಕು ಅಂತ ಆಗ್ಲೇ ಇವರು ಲೀ ಇಂದ ಸ್ವಲ್ಪ ದೂರದಲ್ಲಿ ಡ್ರಿಲ್ ಮಾಡಿದ್ರಲ್ಲ, ಆ ಜಾಗದಲ್ಲಿ ಒಂದು ಪೈಪ್ ಇಂದ ಒಳಗಡೆ ಬಂದು ಒಂದು ಮೈಕ್ ಅನ್ನ ಹಾಕಿ ಕೇಳಿಸ್ಕೊತಿರ್ತಾನೆ. ಲೀ ಬದುಕಿದ್ರೆ ಅವನು ಮಾಡುವಂತ ಸೌಂಡ್ ಏನಾದ್ರೂ ಕೇಳಿಸ್ಬೋದು ಅಂತ. ಆದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಟನಲ್ ನಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುತ್ತಲ್ಲ, ಆ ಜಾಗದಲ್ಲಿ ಬ್ಲಾಸ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಈ ಟನಲ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಸ್ಟೀವ್ ಅನ್ನ ಮೇಲಕ್ಕೆ ಎಳ್ಕೊತಿರ್ತಾರೆ. ಆದ್ರೆ ಮೈಕ್ ಇಲ್ಲೇ ಬಿದ್ದೋಗುತ್ತೆ. ನಂತರ ಇನ್ನೊಂದು ಟನಲ್ ನಲ್ಲಿ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಹಡೋ ಟನಲ್ ಮತ್ತೊಂದ್ಸಲ ಕುಸಿಯೋದಕ್ಕೆ ಶುರುವಾಗುತ್ತೆ. ಆಗ ಕಿಂಡಿಲಿ ಹೋಗ್ತಿರುವಂತ ಲೀ ಕೂಡ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಇನ್ನೇನು ಎಲ್ಲ ಇವನ್ ಮೇಲೆ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಕಾರ್ ಹತ್ರ ಬಂದು ತಲುಪ್ತಾನೆ. ಈ ಕಡೆ ಸ್ಟೀವನ್ ಯಾವ್ದಕ್ಕೂ ಇರ್ಲಿ ಅಂತ ಮೈಕ್ ಕೆಳಗಡೆ ಬಿದ್ದೋಗಿತ್ತಲ್ಲ, ಅದರ ಡಿವೈಸ್ ಇಲ್ಲೇ ಇರುತ್ತೆ, ಅದನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನೋ ಒಂದು ಸೌಂಡ್ ಕೇಳಿಸ್ತಿರುತ್ತೆ. ನೋಡಿದ್ರೆ ಹಾರನ್ ಶಬ್ದ, ಹೌದು ಲೀನೇ ಇದನ್ನ ಮಾಡ್ತಿರೋದು. ಇದರಿಂದ ಲೀ ಬದುಕಿದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆನೆ ಮತ್ತೊಂದ್ಸಲ ಕೆಲಸಗಳು ಶುರು ಆಗೋಗ್ತವೆ. ಇದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ನಮ್ಗೆ ತೋರಿಸ್ತಾರೆ, ಸ್ಟೀವನ್ ಹಾಗೆ ಇವನ ಟೀಮ್ ನವರು ಟನಲ್ ಅನ್ನ ಡ್ರಿಲ್ ಮಾಡ್ಕೊಂಡ್ ಬಂದು ಕೊನೆಗೂ ಲೀನ ಹುಡುಕ್ ಬಿಡ್ತಾರೆ. ನಂತರ ಲೀನಾ ಹಾಗೆ ಡಾಗ್ ನ ಇಬ್ರನ್ನು ಕೂಡ ಕಾಪಾಡಿ ಹೊರಗಡೆ
ಹೊರಗಡೆ ಕರ್ಕೊಂಡ್ ಬರ್ತಿರ್ತಾರೆ. ಜೂನ್ ಕೂಡ ಇವಳ ಗಂಡನ ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಆದ್ರೆ ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಲೇಡಿ ಪ್ರೆಸಿಡೆಂಟ್ ಬಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಇದರಿಂದ ಲೀ ಕೆಟ್ಟದಾಗಿ ಅವ್ರಿಗೆ ಬೈದಿದ್ರಿಂದ ಪ್ರೆಸಿಡೆಂಟ್ಗೆ ಕೂಡ ನಾಚಿಕೆ ಆಗಿ ಹೊಟ್ಟೋಗ್ತಾರೆ. ಇದಾದ್ಮೇಲೆ ಇವರನ್ನ ಕೊನೆಗೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನಂತರ ಇಡೀ ಪ್ರಪಂಚಕ್ಕೆ ಲೀ ಇನ್ನೂ ಕೂಡ ಬದುಕಿ ಸೇಫ್ ಆಗಿ ಹೊರಗಡೆ ಬಂದಿರುವಂತ ವಿಷಯ ಗೊತ್ತಾಗುತ್ತೆ. ಹಾಗೆ ಮೀನಾಳ ಡಾಗ್ ಅನ್ನ ಒಂದು ಪೆಟ್ ಶಾಪ್ಗೆ ಕೊಟ್ಬಿಟ್ಟಿರ್ತಾರೆ. ಸ್ಟೀವನ್ಗೂ ಕೂಡ ನಾನೊಂದು ಪ್ರಾಣನ ಕಾಪಾಡದೆ ಅನ್ನೋ ಸಂತೋಷ ಇರುತ್ತೆ. ಈ ಕಡೆಲಿ ಇವನ ಫ್ಯಾಮಿಲಿ ಜೊತೆ ತುಂಬಾನೇ ಸಂತೋಷವಾಗಿರ್ತಾನೆ. ಹೀಗೆ ಇವನ ಹೆಂಡತಿ ಜೊತೆ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಟನಲ್ ಬರುತ್ತೆ. ಆ ಟನಲ್ ನ ನೋಡಿ ಇವನ್ಗಂತೂ ತುಂಬಾನೇ ಭಯ ಆಗ್ತಿರುತ್ತೆ. ಆದ್ರೆ ಅದನ್ನ ದಾಟಿ ಹೋದ್ಮೇಲೆ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ನನ್ಗನ್ಸೋ ಪ್ರಕಾರ ಈ ಮೂವಿಯಿಂದ ನಿಮ್ಗೆ ಕಲಿಯುವಂತ ವಿಷಯಗಳು ತುಂಬಾನೇ ಸಿಕ್ಕಿರ್ತವೆ. ಫಾರ್ ಎಕ್ಸಾಂಪಲ್ ತಾಳ್ಮೆ. ಲೀ ಅಂತ ಕಷ್ಟದ ಪರಿಸ್ಥಿತಿಲೂ ಕೂಡ ಧೈರ್ಯ ಕಳ್ಕೊಳ್ಳದೆ ಬದುಕಿದ್ರಿಂದಾನೆ ಕೊನೆಗೆ ಅವನು ಜೀವಂತವಾಗಿ ಹೊರಗಡೆ ಬಂದಿದ್ದು. ಇದ್ರ ಜೊತೆ ಇನ್ನೂ ಕೂಡ ನೀವೇನಾದ್ರೂ ಕಲ್ತಿದ್ದೀರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.